ನಮಸ್ಕಾರ. ಲೋಕಾಯುಕ್ತ ದಾಳಿ ಟಿವಿಗೆ ಐತಿಹಾಸಿಕ 10 ದಿನಗಳ ಚಂದ್ರಯಾನದ ನಂತರ ನಾಸಾದ ಆರ್ಟಿಮಿಸ್ ಗಗನಯಾತ್ರಿಗಳು ಭೂಮಿಗೆ ಮರಳಿದ್ದಾರೆ. ಆರ್ಟಿಮಿಸ್ 2ರ ಗಗನಯಾತ್ರಿಗಳು ಪೆಸಿಫಿಕ್ ಸಾಗರದಲ್ಲಿ ಸುರಕ್ಷಿತವಾಗಿ ಇಳಿದರು. ಸುಮಾರು 50 ವರ್ಷಗಳ ಬಳಿಕ ಚಂದ್ರನತ್ತ ಪ್ರಯಾಣ ಮಾಡಿ 10 ದಿನಗಳ ಸುತ್ತಾಟ ನಡೆಸಿ ಭೂಮಿಗೆ ವಾಪಸ್ ಆಗುವ ನಾಸಾ ಯೋಜನೆ ಆರ್ಟಿಮಿಸ್ 2 ಯಶಸ್ವಿಯಾಗಿದೆ. 4 ಗಗನಯಾತ್ರಿಗಳನ್ನ ಹೊತ್ತು ಸಾಗಿದ್ದ ಓರಿಯನ್ ನೌಕೆ ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯೇಗೊ ಕರಾವಳಿಯ ಪೆಸಿಫಿಕ್ ಮಹಾಸಾಗರದಲ್ಲಿ ಇಂದು ಮುಂಜಾನೆ 5:37ರ ಸುಮಾರಿಗೆ ಇಳಿಯಿತು. ಗಗನಯಾತ್ರಿಗಳು ಕ್ಯಾಪ್ಸೂಲ್ನಿಂದ ಸುರಕ್ಷಿತವಾಗಿ ಹೊರಬಂದಿದ್ದಾರೆ. ಕಮಾಂಡರ್ ರೀಡ್ ವೈಸ್ಮನ್, ಪೈಲಟ್ ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್ ಮತ್ತು ಕೆನಡಾದ ಜೆರೆಮ್ ಹ್ಯಾನ್ಸೆನ್ ಅವರು ಮಾಕ್ 33 ಅಥವಾ ಶಬ್ದದ ವೇಗಕ್ಕಿಂತ 33 ಪಟ್ಟು ವೇಗದಲ್ಲಿ ಪ್ರಯಾಣಿಸುತ್ತಾ ಭೂಮಿಯ ವಾತಾವರಣದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಏಪ್ರಿಲ್ 2ರಂದು ಉಡಾವಣೆಯಾಗಿದ್ದ ಆರ್ಟಿಮಿಸ್ 2 ನಾಸಾಗೆ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಅಪೋಲೋ 17ರ ನಂತರ ಭೂಮಿಯ ಕೆಳಕಕ್ಷೆಯನ್ನ ದಾಟಿ 4 ಗಗನಯಾತ್ರಿಗಳು ಕಳುಹಿಸಿದ ಮೊದಲ ಯೋಜನೆ ಇದಾಗಿದೆ. ಆರ್ಟಿಮಿಸ್ 2 ಬಾಹ್ಯಾಕಾಶ ಉಡಾವಣಾ ವ್ಯವಸ್ಥೆ, ರಾಕೆಟ್ ಮತ್ತು ಓರಿಯನ್ ಬಾಹ್ಯಾಕಾಶ ನೌಕೆಯನ್ನ ಬಳಸಿಕೊಂಡು ನಾಸಾದ ಮೊದಲ ಗಗನಯಾತ್ರಿಗಳ ಹಾರಾಟ ಇದಾಗಿತ್ತು. ಈ ಕಾರ್ಯಾಚರಣೆಯು 2028ಕ್ಕೆ ಗಗನಯಾತ್ರಿಗಳು ಚಂದ್ರನ ಮೇಲೆ ಇಳಿಯುವ ಗುರಿಯನ್ನ ಹೊಂದಿರುವ ಆರ್ಟಿಮಿಸ್ 3 ಸೇರಿದಂತೆ ಮುಂಬರುವ ಕಾರ್ಯಾಚರಣೆಗಳಿಗೆ ಸಹಕಾರಿಯಾಗಲಿದೆ. ಚಂದ್ರನತ್ತ 10 ದಿನಗಳ ಪ್ರಯಾಣವು ಭವಿಷ್ಯದ ಚಂದ್ರ ಪರಿಶೋಧನೆಗೆ ನಿರ್ಣಾಯಕ ವ್ಯವಸ್ಥೆಗಳನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಮಂಗಳ ಗ್ರಹಕ್ಕೆ ಮಾನವ ಕಾರ್ಯಾಚರಣೆಗಳಿಗೆ ಅಡಿಪಾಯ ಹಾಕಲು ಸಹಾಯಕವಾಗಲಿದೆ.